ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ಮದುವೆಯ ವಾರ್ಷಿಕೋತ್ಸವದ ದಿನ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಮಾಡಿ ಆಯಿತು. ತುಂಬಾ ಖುಷಿ ಅನಿಸ್ತಿದೆ. ಸೊ ಈ ಒಂದು ದಿನ ಎಲ್ಲ ಹೇಗೆ ಹೋಗುತ್ತೆ ಏನೋ ಅನ್ನೋದು ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಗೈಸ್, ನಾನಿವತ್ತು ಆ್ಯನಿವರ್ಸರಿ ಸ್ಪೆಷಲ್ ಆಗಿ ಗೀ ರೈಸ್ ಮತ್ತು ನಾನು ಆ್ಯನಿವರ್ಸರಿ ಸ್ಪೆಷಲ್ ಆಗಿ ನಾನಿವತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಮಾರ್ನಿಂಗ್ ಬಂದು ಗೀ ರೈಸ್ ಮತ್ತು ಚೆನ್ನ ದಾಲ್ ಮಾಡಿದ್ದೆ. ಸೊ ಚೆನ್ನ ದಾಲ್ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಮಿಕ್ಸಿ ಜಾರ್ಗೆ ಮೊಸರು ಹಾಕ್ಕೋಬೇಕು. ಅಂದರೆ ನೀವು ಕ್ವಾಂಟಿಟಿ ಡಿಪೆಂಡ್ಸ್, ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ತೊಗೊಳ್ಳಿ. ಮೊಸರು ಹಾಕ್ಕೊಳ್ಳಿ. ಅದಾದ ನಂತರ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರು, ಅರಿಶಿಣ ಪುಡಿ ಆ್ಯಂಡ್ ಧನಿಯಾ ಪುಡಿ ಮತ್ತು ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗೋಡಂಬಿ ಇದೆ, ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕ್ಕೋಬೇಕು. ಹಾಕ್ಕೊಂಡು ಇಷ್ಟನ್ನು ರುಬ್ಬಿ ಸೈಡ್ಗೆ ಎತ್ತಿಟ್ಕೋಬೇಕು. ಅದಾದ ನಂತರ ಒಂದು ಪಾತ್ರೆಗೆ ಎಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಟೊಮೆಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ಮ್ಯಾಶ್ ಆಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಅದು ಸ್ಮ್ಯಾಶ್ ಆದ ನಂತರ ನಾವೇನು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ವ ಆ ಒಂದು ಮಸಾಲೆನ ಹಾಕೋಬೇಕು. ಸೊ ನಾವು ನೈಟಲ್ಲೇ ಕಾಬೂನ ನೆನೆಸಿ ಇಟ್ಕೊಂಡಿದ್ರೆ ಸೊ ಬೆಳಿಗ್ಗೆ ಜಸ್ಟ್ ಒಂದೇ ಒಂದು ವಿಸಿಲ್ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸಿ ಸೈಡ್ಗೆ ಇಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಾನು ಮಸಾಲೆ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದೆ. ಅದಾದ ನಂತರ ನಾವು ಮೊದಲೇ ಬೇಯಿಸಿಟ್ಟು ಇರೋವಂಥ ಕಾಬೂಲ್ನ ಹಾಕ್ಕೋಬೇಕು. ಅದಾದ ನಂತರ ಈರುಳ್ಳಿನ ರೌಂಡಿಗೆ ಕಟ್ ಮಾಡಿಕೊಂಡು ಈ ಥರ ಬಿಡಿಯಾಗಿ ಬಿಡಿಸಿ ಇಟ್ಕೊಂಡಿದ್ದು ಅದ್ರ ಜೊತೆಗೆ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆನಿಯನ್ ಎಲ್ಲ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ 5 ನಿಮಿಷ ಅದು ಸ್ವಲ್ಪ ಗಟ್ಟಿ ಆಗೋ ತನಕನೂ ನಾವು ಅದನ್ನು ಕುದಿಸ್ಕೋಬೇಕಾಗತ್ತೆ. ಸೊ ಕುದಿಸ್ಕೊಂಡಿದ್ದಾದ ನಂತರ ರೆಡಿ ಆಗೋಯ್ತು ಚೆನ್ನ ದಾಲ್. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಸೊ ನಾನಿವಾಗ ಅವ್ರಿಗೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಪಾಯಸ ಮತ್ತು ಗೀ ರೈಸ್, ಚೆನ್ನ ದಾಲ್ ಇಷ್ಟನ್ನು ಹಾಕ್ಕೊಟ್ಟೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅವರು ಸಹ ತಿಂದು ವರ್ಕ್ಗೆ ಹೋದ್ರು, ಮಕ್ಕಳು ಸಹ ಸ್ಕೂಲ್ಗೆ ಹೋದ್ರು. ಸೊ ಅದಾದ ನಂತರ ನನ್ನ ಮಕ್ಕಳು ಮತ್ತು ನನ್ನ ಮಗನ ಫ್ರೆಂಡು ಎಲ್ಲರೂ ಸೇರಿಕೊಂಡು ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಈ ಥರ ಡೆಕೋರ್ ಮಾಡ್ತಿದ್ರು. ಅದನ್ನು ಸಹ ಸಣ್ಣ ಸಣ್ಣ ಕ್ಯಾಪ್ಚರ್ಗಳನ್ನಾಗಿ ಮಾಡಿಕೊಂಡು, ಅಂದರೆ ಅವರು ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಸೊ ಅವ್ರದ್ದೇ ಓನ್ ಕ್ರಿಯೇಟಿವಿಟಿ ಇದು. ಫೈನಲ್ ಔಟ್ಫಿಟ್ ಯಾವ ರೀತಿ ಬರುತ್ತೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಈ ಥರ ಲೈಟಿಂಗ್ಸ್ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದು. ಬಟ್ ನಂಗೆ ಒಂಥರ ಖುಷಿ ಅನಿಸ್ತು. ನಾನು ಆಲ್ರೆಡಿ ಮುಂಚೆನೇ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಇದೇ ಥರ ಮಾಡಬೇಕನ್ನೋದು ನನಗೆ ಪ್ಲ್ಯಾನ್ ಇರಲಿಲ್ಲ. ಬಟ್ ನನ್ನ ಮಗ ಮತ್ತು ಅವ್ನ ಫ್ರೆಂಡ್ ಇಬ್ಬರು ಸೇರಿ ಈ ಥರ ಮಾಡಿದ್ದಾರೆ. ಫೈನಲಾಗಿ ನಾನು ರೆಡಿಯಾಗಿ ಮತ್ತು ಲೋಕಿಯವರು ಇಬ್ಬರು ಒಟ್ಟಿಗೆ ಬಂದ್ವಿ ಕೆಳಗಡೆ ಕೇಕ್ ಕಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ನಿಜ ಅದು ಅವರು ಡೆಕೋರ್ ಮಾಡಿದ್ದು ನೋಡಿ ತುಂಬಾ ಖುಷಿ ಆಯಿತು. ಯಾಕೆ ತಾನೇ ಇಷ್ಟ ಆಗಲ್ಲ ಮಕ್ಳುಗಳು ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು, ಹಸ್ಬೆಂಡ್ಗೂ ಅಷ್ಟೇ ಖುಷಿ ಆಯಿತು. ಸೊ ಇದೇ ಖುಷಿಗೆ ಅವರು ಸಹ ಹೊರಗಡೆ ಹೋಗಿ ಅಡುಗೆ ಎಲ್ಲ ಊಟ ಎಲ್ಲ ಪಾರ್ಸೆಲ್ ಮಾಡ್ಕೊಂಬಂದರು. ಸೊ ಯಾಕೆ ಅಂದರೆ ನೆಕ್ಸ್ಟ್ ಇನ್ನೊಂದು 5-6 ಡೇಸಲ್ಲೆಲ್ಲ ನನ್ನ ಬರ್ಡೇ ಬರುತ್ತೆ. ಸೊ ಹಾಗಾಗಿ ಹೊರಗಡೆ ಹೋಗೋದೇನು ಬೇಡ ಅಂಥೇಳಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನನಗಂತೂ ಆ ಒಂದು ಡೆಕೋರೇಷನ್ನ ನೋಡಿ ಫುಲ್ ಖುಷಿ ಆಗೋದೆ. ಸೊ ಫೈನಲಾಗಿ ಈ ಥರ ಆಯಿತು. ಬಟ್ ಒಂದೇ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ರು. ಏನು ಅಂದರೆ ಕ್ಯಾಂಡಲ್ಸ್ನೆಲ್ಲ ನೀಟಾಗಿ ಸ್ಟ್ರೈಟಾಗಿ ನಿಲ್ಲಿಸಿರಲಿಲ್ಲ. ಅದೇ ಒಂಥರ ಕಾಣಿಸ್ತಿರೋದು. ಬಟ್ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನನ್ನ ಹಸ್ಬೆಂಡು ಅಷ್ಟೇ ಎಷ್ಟು ಡೀಪಾಗಿ ನೋಡ್ತಿದ್ದಾರೆ ನೋಡಿ, ಯಾವ ರೀತಿ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಸಹ ಊಟ ಎಲ್ಲ ತರಿಸಿ ತಿಂದು ನಮ್ಮ ಒಂದು ತುಂಬಾ ಚೆನ್ನಾಗಾಯಿತು. ತುಂಬಾ ಖುಷಿ ಆಯಿತು. ತುಂಬ ಜನ ವಿಶಸ್ ಮಾಡಿದರು. ಸೊ ಥ್ಯಾಂಕ್ ಯು ಫಾರ್ ದ ವಿಶಸ್ ಅಂತ ಹೇಳ್ತೀನಿ ಎಲ್ರಿಗೂ. ನಮಗೆ ವಿಶ್ ಮಾಡಿದವ್ರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಏನು ಹೇಳೋದು, ಆ್ಯಕ್ಚುಲಿ ಈ ಔಟ್ಫಿಟ್ ಬಂದು ನನಗೆ ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು. ಸೊ ಆ್ಯನಿವರ್ಸರಿಗೆ ಅಂತ ಹೇಳಿ ನಾನು ಹೊಲಿಸ್ಕೊಂಡು ಇವಾಗ ವೇರ್ ಮಾಡಿ ಫೈನಲ್ ಔಟ್ಫಿಟ್ ಮೆರೂನ್ ಆ್ಯಂಡ್ ರಾಮಾ ಗ್ರೀನ್ ಕಾಂಬಿನೇಷನ್. ನಂದು ಅಷ್ಟೇ, ಅವ್ರದ್ದು ಮೆರೂನ್ ಶರ್ಟು. ಸೊ ಫೈನಲಾಗಿ ಈ ರೀತಿ ಅವರು ಅರೇಂಜ್ ಮಾಡಿದರು.
ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾವಂತೂ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಈ ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡಂಥ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸೊ ನಾವಂತೂ ಫುಲ್ಲು ಹ್ಯಾಪಿಯಾಗಿ ಖುಷಿಯಾಗಿ ಈ ಒಂದು ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಅದಾದ ನಂತರ ಮತ್ತೆ ನಾವು ಸಹ ಸಂಜೆ ಮೇಲೆ ಟೆಂಪಲ್ಗೆಲ್ಲ ಹೋಗಿದ್ವಿ. ಅಲ್ಲಿ ಅದಾದ ನಂತರ ನಮ್ಮ ಅಣ್ಣ ಮನೆಗೆ ಹೋಗಿದ್ದೆ. ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಅವರು ಹಾಲು ಕುಸಿದ್ರು, ಹೊಸ ಮನೆಗೆ ಹೋಗಿದ್ರು. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಸಿಂಪಲ್ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮದು 16th ಆ್ಯನಿವರ್ಸರಿ ಇದು ಆ್ಯಕ್ಚುಲಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು. ನೀವು ಸದಾ ನನಗೆ ಇದೇ ಥರ ವಿಶ್ ಮಾಡಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.